ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಲ್ಲಡು, ಅಮ್ಮ ಮಗುಗೋಸ್ಕರ ಈ ಸರ ಮತ್ತೆ ಬಟ್ಟೆ ಕಳಿಸಿದ್ದಾರೆ. ಅಪ್ಪನೂ ಮಗುನ್ ನೋಡ್ಬೇಕು ಅಂತ ತುಂಬಾ ಹೇಳ್ತಿದ್ರು. ಅವರೂ ಇಲ್ಲಿಗೆ ಬರೋಕೆ ಹೇಳ್ಬೇಕಿತ್ತು ತಾನೆ. ಇಲ್ಲ ಪೂರ್ಣಿ, ಸದ್ಯಕ್ಕೆ ಅಪ್ಪ ಅಮ್ಮ ಇಲ್ಲಿಗೆ ಬರೋ ಮನಸ್ಥಿತಿಲಿಲ್ಲ. ಅಲ್ಲಿ ಅವ್ರು ಇರೋ ಕಡೆನೇ ಒಂದು ಚಿಕ್ಕ ಪ್ರಾಪರ್ಟಿ ತಗೊಂಡಿದ್ದಾರೆ. ನಾವೇ ಮಗು ದೊಡ್ಡದಾದ್ಮೇಲೆ ಒಂದ್ಸಲಿ ಹೋಗಿ ಬರೋಣ. ಸರಿ, ನನಗೂ ಅಮ್ಮನ ನೋಡ್ಬೇಕು ಅಂತ ತುಂಬಾ ಅನಿಸ್ತಿದೆ. ಅಯ್ಯೋ, ನಾನು ಮರ್ತೇ ಬಿಟ್ಟೆ ನೋಡು, ಅಮ್ಮ ನಿನಗೋಸ್ಕರ ಅಂತ ಈ ಸ್ವೀಟ್ ಮಾಡಿ ಕಳಿಸಿದ್ದಾರೆ. ತಿನ್ನು. ಏನಾಯ್ತು ಪೂರ್ಣಿ, ಸ್ವೀಟ್ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಅಮ್ಮನ ಕೈ ರುಚಿ ತಿಂದು ಎಷ್ಟು ದಿನ ಆಗಿದೆ ಅಲ್ವಾ? ಅಮ್ಮನ ತುಂಬ ಮಿಸ್ ಮಾಡ್ಕೊತಿದ್ದೀಯಲ್ಲ? ತುಂಬ, ಹೇಳಕ್ಕಾಗದೇ ಇರೋ ಅಷ್ಟು. ಸರಿ ಬಿಡು, ಯೋಚನೆ ಮಾಡಬೇಡ. ಅಪ್ಪನ ಅಮ್ಮನ ಹೇಗಾದರೂ ಮಾಡಿ ಇಲ್ಲಿಗೆ ಕರ್ಸೋಣ. ಒಂದು ಸ್ವಲ್ಪ ದಿನಕ್ಕಾದರೂ ಬಂದು ಹೋಗಲಿ. ಅಕ್ಕ, ನಾನು ನಿನ್ಗಿಂತ ಚಿಕ್ಕವಳು, ಆದರೂ ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನನಗೇನು ಬೇಜಾರಿಲ್ಲ. ಏನು ಹೇಳು? ದೂರದಲ್ಲಿರೋ ಅಪ್ಪ ಅಮ್ಮನ್ನ ನೋಡಬೇಕು, ಅವ್ರ ಜೊತೆಲಿ ಮಾತಾಡಬೇಕು ಅಂತ ಎಷ್ಟು ಆಸೆ ಪಡ್ತಿದ್ಯಲ್ವಾ? ಅದೇ ರೀತಿ ಈ ಮನೇಲಿರೋರೆಲ್ಲರೂ ಮೀರಾನ ನೋಡಬೇಕು, ಮೀರನ ಜೊತೆಲಿ ಆಟ ಆಡಬೇಕು ಅಂತ ಅಷ್ಟೇ ಆಸೆ ಪಡ್ತಿರ್ತಾರಲ್ಲ. ಮಗುನ ಮಿಸ್ ಮಾಡ್ಕೊತಾರೆ ಅಲ್ವಾ? ಹತ್ರದಲ್ಲಿದ್ರು, ಅದು ಒಂದೇ ಮನೇಲಿದ್ರು ಮಗುನ ನೋಡೋಕ್ಕಾಗಲಿಲ್ಲ ಅಂದರೆ ಅವ್ರಿಗೆಲ್ಲ ತುಂಬ ಬೇಜಾರಾಗುತ್ತೆ ಅಲ್ವಾ ಅಕ್ಕ? ಅವ್ರಿಗೆಲ್ಲರ ಪ್ರೀತಿನೂ ನಮ್ಮ ಪುಟ್ಟು ಪಾಪು ಮಿಸ್ ಮಾಡ್ಕೊತಾಳೆ ಅಲ್ವಾ? ಸಾರಿ ಅಕ್ಕ, ನಾನು ನಿನಗೆ ಬೇಜಾರು ಮಾಡಬೇಕು ಅಂತ ಈ ರೀತಿ ಹೇಳ್ತಿಲ್ಲ. ಆದರೆ ಮನೆಯವ್ರ ಮನಸ್ಸಿಗಾಗಿರೋ ಬೇಜಾರನ್ನು ನಾನು ನಿಂಗೆ ಅರ್ಥ ಮಾಡಿಸ್ಬೇಕಲ್ವಾ? ಮನೇಲಿ ಏನೆಲ್ಲ ನಡೀತಿದೆ, ಅದ್ರ ಜೊತೆಯಲ್ಲಿ ಮಗುನೂ ದೂರ ಇದ್ರೆ ಅದು ಹೇಳ್ಕೊಳಕ್ಕಾಗ್ದಲೇ ಇರೋ ಹಿಂಸೆ ಆಗುತ್ತೆ ಅಲ್ವಾ? ಮಗು ಕಣ್ಮುಂದೆ ಆಗ್ತಿದ್ರೆ ಆ ಮಗು ಮುಖ ನೋಡ್ಕೊಂಡು ಎಷ್ಟೋ ನೋವುಗಳನ್ನ ಮರಿಬೋದಲ್ವಾ? ನೀನು ಈ ರೀತಿ ರೂಮಲ್ಲಿ ಮಗು ಜೊತೆ ಕೂತ್ಬಿಟ್ರೆ ಅವ್ರು ನಿನ್ಗೆ ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ನೀನೇ ಯೋಚನೆ ಮಾಡೋ ಅಕ್ಕ. ಅಪ್ಪ ಅಮ್ಮ ಬರ್ತಾರೆ, ಚಿಂತೆ ಮಾಡಬೇಡ. ಕರೆಕ್ಟ್ ಟೈಮ್ ಹೋಗಿರೋ ಸಿಕ್ತಿದ್ಲು ಅಮ್ಮ. ಕಣ್ಣೆದ್ರಿಗೆ ಎದುರು ಹಿಡಿಯೋಕ್ಕಾಗಲಿಲ್ಲ. ನೆನ್ಸ್ಕೊಂಡ್ರೆ ತಲೆ ಚಿಟ್ಟು ಹಿಡಿಯುತ್ತೆ. ಸಮಾಧಾನ ಮಾಡ್ಕೋ ಪಾಪು. ಅವಳು ಸಿಗಬೇಕು ಅಂತಿದ್ರೆ ಖಂಡಿತ ಸಿಕ್ಕೇ ಸಿಗ್ತಾಳೆ. ಎಷ್ಟು ದಿನ ಅಂತ ಈ ರೀತಿ ಆಟ ಆಡ್ಸೋಕ್ಕಾಗತ್ತೆ? ಇಲ್ಲ ಅಮ್ಮ, ನಾನು ಏನೇ ಅನ್ಕೊಂಡ್ರು ನನಗೆ ಸಮಾಧಾನ ಆಗ್ತಾ ಇಲ್ಲ. ನನ್ನನ್ನು ನಾನೇ ಕ್ಷಮಿಸೋಕ್ಕಾಗ್ತಾ ಇಲ್ಲ. ತಪ್ಪು ಮಾಡಿಬಿಟ್ಟೆ ನಾನು. ತಕ್ಷಣ ಓಡೋಗ್ಬೇಕಿತ್ತು. ಅವಳನ್ನ ಹಿಡಿಯೋಕ್ಕೇನು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕಿತ್ತು. ಅದೇನು ಮಾಡಲಿ, ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಅವಳು ಹೊರಟೇ ಬಿಟ್ಲು. ಆಮೇಲೆ ಎಷ್ಟು ಹುಡುಕರು ಸಿಗಲಿಲ್ಲ. ಪೂರ್ಣಿ, ಬಾ ಪೂರ್ಣಿ. ಅದು ಮೀರಾ ಪುಟ್ಟ ಸಮರ್ ಜೊತೆ ಆಟ ಆಡಬೇಕು ಅಂತ ಅಂದ್ಲು, ಅದಕ್ಕೆ ಕರ್ಕೊಂಡು ಬಂದೆ. ಹೌದಾ?
ಅದಕ್ಕೆ ನಮ್ಮ ಪುಟ್ಟಲಕ್ಷ್ಮಿನ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಯಾಕೋ ಕಂದ ಮಂಕಾಗಿದ್ಯಾ? ಓಯ್ ಇಲ್ಲಿ ನೋಡು. ಮಗು ನೋಡ್ತಾ ಇದ್ದ ಹಾಗೆ ಅವನಿಗಿಷ್ಟೊತ್ತು ಇದ್ದ ಯೋಚನೆ ಎಲ್ಲ ಮರ್ತೋಯ್ತು. ಮಂಕಾಗಿದ್ದೋನು ಹೇಗೆ ಮಂಗನ್ ಥರ ಆಡ್ತಾ ಇದ್ದಾನೆ ನೋಡು. ಅದಕ್ಕೆ ಮಗು ನಗ್ಸೋದು ಹೇಗೆ? ನನ್ನ ಜೊತೆ ಆಟಾಡಿ ತುಂಬ ದಿನ ಆಯ್ತಲ್ಲ, ಅದಕ್ಕೆ ನಗ್ತಾನೇ ಇಲ್ಲ. ಒಂದು ಕೆಲಸ ಮಾಡಿ, ಮೊನ್ನೆ ಹಾಗೆ ಇವತ್ತು ಸೀರೆ ಉಟ್ಕೊಂಡು ಡ್ಯಾನ್ಸ್ ಮಾಡಿ, ಅವಾಗ ಮಗು ನಗ್ಬೋದು. ಅಯ್ಯಯ್ಯಪ್ಪ, ಆ ಸೀರೆ ಸಾಹಸ ಬೇಡ. ನನಗೆ ಗೊತ್ತು ಬಿಡಿ ನಮ್ಮ ಪುಟ್ಟಲಕ್ಷ್ಮಿ ಹೇಗೆ ನಗ್ಸ್ಬೇಕು ಅಂತ. ಈ ಮನೇಲಿರೋರೆಲ್ಲರೂ ಮೀರನ ನೋಡಬೇಕು, ಮೀರನ್ ಜೊತೆಲಿ ಆಟ ಆಡಬೇಕು ಅಂತ ಅಷ್ಟೇ ಆಸೆ ಪಡ್ತಿರ್ತಾರಲ್ಲ. ಮಗುನ ನೋಡೋಕ್ಕಾಗಲಿಲ್ಲ ಅಂದರೆ ಅವ್ರಿಗೆಲ್ಲ ತುಂಬ ಬೇಜಾರಾಗುತ್ತೆ ಅಲ್ವಾ ಅಕ್ಕ? ಅವ್ರೆಲ್ರ ಪ್ರೀತಿನೂ ನಮ್ಮ ಪುಟ್ಟು ಪಾಪು ಮಿಸ್ ಮಾಡ್ಕೊತಾಳೆ ಅಲ್ವಾ? ಮಗು ಕಣ್ಮುಂದೆ ಆಗ್ತಿದ್ರೆ ಆ ಮಗು ಮುಖ ನೋಡಿಕೊಂಡು ಎಷ್ಟೋ ನೋವುಗಳನ್ನ ಮರಿಬೋದಲ್ವಾ? ಅಮ್ಮ, ನನಗೆ ಕ್ಷಮಿಸ್ಬಿಡಿ. ಕ್ಷಮಿಸೋದ? ನೀನೇನು ತಪ್ಪು ಮಾಡಿದ್ಯಾ ಅಂತ ನಿನಗೆ ಕ್ಷಮಿಸೋದಕ್ಕೆ? ಇಷ್ಟು ದಿನ ರೂಮಲ್ಲೇ ಇದ್ಕೊಂಡು ಮಗುನ ನಿಮ್ಮೆಲ್ಲರಿಂದ ದೂರ ಮಾಡಿಬಿಟ್ಟೆ. ಮಗು ಬಗ್ಗೆ ನನ್ನೊಬ್ಳಿಗೆ ಕಾಳಜಿ ಇರೋದು ಅನ್ನೋ ಹಾಗೆ ನಡ್ಕೊಂಡ್ಬಿಟ್ಟೆ. ನಾನು ಮಾಡಿದ ತಪ್ಪು. ಸಾರಿ ಅಮ್ಮ. ಅಯ್ಯೋ ದಂಡಿ, ಅವತ್ತು ದೇವಸ್ಥಾನದಲ್ಲೆಲ್ಲ ನಡೆದಿದ್ದು ನೆನೆಸ್ಕೊಂಡ್ರೆ ಈಗಲೂ ನೀನು ಮಾಡಿದ್ದೆಲ್ಲ ತಪ್ಪಲ್ಲ ಅಂತಲೇ ಅನಿಸುತ್ತೆ. ಕೆಲವು ಘಟನೆಗಳನ್ನೆಲ್ಲ ನಾವು ನೇರವಾಗಿ ನೋಡೋದಕ್ಕಿಂತ ಇನ್ನೊಬ್ರು ಬಾಯಲ್ಲಿ ಕೇಳಿದಾಗ ಭಯ ಹೆಚ್ಚಾಗತ್ತೆ. ಆ ಭಯನೇ ನಿನಗೂ ಇದ್ದಿದ್ದು. ಆ ಭಯದಿಂದನೇ ಈ ರೀತಿಯೆಲ್ಲ ನಡ್ಕೋತಾ ಇದೆಯಾ ಅಷ್ಟೆ. ಆದರೆ ಯೋಚನೆ ಮಾಡಬೇಡ, ಇನ್ನು ಮುಂದೆ ಧೈರ್ಯವಾಗಿರು. ಏನೇ ಬಂದರೂ ಎಲ್ಲರೂ ಒಟ್ಟಿಗೆ ಎದುರಿಸೋಣ. ನಾವೆಲ್ಲರೂ ಪ್ರಾಣಕ್ಕೆ ಪ್ರಾಣ ಕೊಟ್ಟಾದರೂ ನಮ್ಮ ಮೀರಾನ ಕಾಪಾಡ್ಕೊಳ್ಳೋಣ. ಅವಳು ನಮ್ಮೆಲ್ರಿಗೂ ಜೀವ. ಅವಳಿಗೆ ನಾವು ಮಾತ್ರ ಅಲ್ಲ, ಆ ದೇವರು ರಕ್ಷೆಯಾಗಿರ್ತಾನೆ. ಧೈರ್ಯವಾಗಿರು.